ತಾತ ಮನೆ ತನಕ ಡ್ರಾಪ್ ಆಗ್ತೀರಾ? ಹಾಕ್ತೀನಿ ಬರವ. ಎಷ್ಟು ಲೀಟ್ರ್? 20 ಲೀಟ್ರ್ ಹಾಕಿದ್ರಿ ಈಗ? ಚೀಟಿ ಇಲ್ಲದೆ 20 ಲೀಟ್ರು 21 ಲೀಟ್ರು 6 ಮಿಲಿ ಹಾಕಿದ್ದೀನಿ. ಲೀಟ್ರಿಗೆ ಎಷ್ಟು ಕೊಡ್ತಾರೆ ತಾತ? ಇಲ್ಲಿ ಅಲ್ಲಿ ಚೀಟಿಲಿ ಎಷ್ಟು ಹಾಕೋರು ಪ್ಯಾಕ್ ಬಂದಂಗೆ. ಆರು ಸಾವೆ. ಈಗ ಕೊಟ್ಟಿಗೆ ಗಿಟ್ಕೆ ಬಳಿಬೇಕು ನೀನು. ಈ ಕೊಟ್ಟಿಗೆ ಬಳ್ಕೋತೀವಿ, ನಮ್ಮ ಹೆಂಗಸರು ನಾವು ಇದ್ದೀವಿ, ಅವು ಬಡ್ಕೋತಾಳೆ. ನಂದೇನು ಕೊಟ್ಟಿಗೆದೇನಿಲ್ಲ. ಹಾಲು ಕರಿಯಾಕೆ ಮಿಷಿನ್ ತಂದು ಮಾಡಿಕೊಂಡಿದ್ದೀವಿ. ಪ್ರೆಷರ್ ಮಿಷಿನ್ ಕೊಟ್ಟಿಗೆ ಕ್ಲೀನ್ ಮಾಡಿಕೊಂಡಿದ್ದೀವಿ. ನೀರಿನ ಸಾಪ್ ಹತ್ರ ಅವಕ್ಕೂ ಮೋಟ್ರ್ ತಂದು ಮಾಡಿಕೊಂಡಿದ್ದೀವಿ ಹೊಡ್ಕೊಳಕ್ಕೆ. ಹಿಂಗೆಲ್ಲ ಮಾಡ್ಕೊಂಡು ಹಿಂಗೆಲ್ಲ ವ್ಯವಸ್ಥೆ ಮಾಡ್ಕೊಂಡಿಯ. ಜಮೀನೇ ಮಾರ್ತೀವಿ ನಾವು, ಬಂದು ತಗಂತೀವಿ ಅಂತಾರಲ್ಲ ತಾತ. ಬರ್ತಾನೆ ಅವನು. ಮನೆ ದಿನ ಅವನು ಪೊಲೀಸ್ನವ್ನು ಎತ್ಕೊಂಡು ಹೋದಾಗ ನಾನು ಮುಂದಾಗ ಹೋಗಿದ್ರೆ ನೋಡೋನಿ ಅವ್ನಿಗೆ ಮಾಡೋನಿ ಕತೆನ. ಯಾಕೆ ಅಂದರೆ ಅವ್ನು ಎತ್ತಾಕೊಂಡು ಹೋಗಕ್ಕೆ ಬಂದಿರಲ್ಲ, ಇದಕ್ಕೆ ಬಂದಿದ್ದವ್ರನ್ನ ಎಳ್ದಾಡಿ ಪಾಪ ಅವನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಇದು ಮಾಡವ್ರೆ. ಆಮೇಲೆ ಹೋದೆ ನಾನು ಇವೆಲ್ಲ ನೋಡ್ಬಿಟ್ಟು. ಏನ್ ತಿಂಡಿ ಮಾಡಿರ್ತಾರೆ ಇಷ್ಟೊತ್ತಿಗೆ? ಇಷ್ಟೊತ್ತು ಮಾಡಲ್ಲ ತಾಯಿ. ಅಲ್ಲ ಕಣ್ ತಾತ, ಬೆಂಗಳೂರಲ್ಲಿ ನಾವು ಇದನ್ನದೇ 8 ಗಂಟೆ 9 ಗಂಟೆ. ನೀನ್ ಇಷ್ಟೊತ್ತಿಗೆ ಅರ್ಧ ಕೆಲಸ ಮುಗಿಸ್ಬಿಟ್ಟಿದ್ಯಲ್ ತಾತ. ಮುಗಿಸಿದೆ, ದನಿಗೆ ಹುಲ್ತಿರ್ಬೇಕಲ್ಲ ತಾಯಿ. ಅಲ್ಲಿ ಇಲ್ಲಿ ಮಾಡ್ಕೊಂಡಿರ್ತೀವಲ್ಲ. ಅದಕ್ಕೆ ವಯಸ್ಸಾಯ್ತು, ಸ್ವಲ್ಪ ನಿಧಾನಕ್ಕೆ ಎದಂಡ್ರಂತೆ. ಭೂಮಿ ಗಿಮಿ ನಾವು ತಾಂತೀವಿ, ಕೈ ತುಂಬಾ ದುಡ್ಡು ಕೊಡ್ತೀವಿ, ಬೆಚ್ಚಗ್ ಮಂಕಳ್ರಿ ಅಂತಾರೆ. ಮನೆಗೆ ಹೋಗ್ಬಿಟ್ರೆ ಅವ್ರ ಅಪ್ಪ ಸಾಕ್ತಾರೆ ಮುನ್ನ. ಮನೇಲಿ ಎಷ್ಟು ಜನ ಮಕ್ಳಿದ್ದಾರೆ? ಒಂದ್ ಸೆಕೆಂಡ್ ಹಿಂಗೆ 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 ನೀವೇ ಬನ್ನಿ ಹಿಂಗೆ. ಹೇಳ್ತದ ಈಗ ಮನೇಲಿ ಮಕ್ಳು ಹೋಗ ನಡೀತದ? ಅಲ್ಲೇ ಇದಾರೆ ಮನೇಲಿ ಅಂದ್ರೆ ಮದುವೆ ಮಾಡ್ಕೊಂಡು ಹೊಂಟದವ್ರೆ. ಹೆಣ್ಮಕ್ಳ? ಎಷ್ಟ್ ಜನ ಹೆಣ್ಮಕ್ಳು? 3 ಜನ. ಹೆಣ್ಮಕ್ಳು ಮದುವೆ ಮಾಡಿಯಾ? ಮನೇಲಿ ಗಂಡ್ ದಿಕ್ಕಿಲ್ಲ, ನಿಮ್ ಹೆಂಗಸ್ರು ನೀನೇ ನೋಡ್ಕೋಬೇಕು. ಅದಕ್ಕೆ ದುಡ್ಡು ಕೊಡ್ತೀವಿ ಆರಾಮಾಗಿರ್ರಿ ಅಂತಾರ ಅವ್ರು. ಅಂತಾರೆ. ಎಷ್ಟಸ? 6 ಕೊಟ್ಕೆಗೆ ಹೋಗೋಣ ತಾತ. ಹೋಗೋಣ, ಇಲ್ಲೇ ಕೊಡ್ತೀವಿ. ಟೀ ಕುಡ್ಕೊಂಡು ಹೋಗೋರಿಗೆ ಬಂದ್ರಿ. ಬೇಕಾವೆ ದನಗಳು ಇಲ್ಲಿ. ಅದೊಂದು ಮನೆ ಬಿಟ್ರೆ ಈ ಕಡೆ ಲೈನ್ ಎಲ್ಲ ಅವೆ. ಎಲ್ರದ್ದು ಎಷ್ಟೆಷ್ಟು ಎಕರೆನೋ ಅಥವಾ ಕುಂಟೆ ಇದಾವೆ ಜಾಗ ಇಲ್ಲಿ? ಜಾಗ ಅವರು ಎಷ್ಟೆಷ್ಟು ಇದಾವೆ ನಾ ಕೇಳಕ್ಕೆ ಹೋಗಲ್ಲ. ಅಂದಾಜು ಕೆಲವರು ಜಾಸ್ತಿ ಅವೆ, ಕೆಲವರು ಕಮ್ಮಿ ಅವೆ. ನಮ್ಮದೇ ಕಮ್ಮಿ. ಅದೇ ಕುಂಟೆಗೆ 5-5.5 ಲಕ್ಷ ಕೊಡ್ತೀವಿ ಅಂತ ಅವರು. ಬೇಡ, ಅವನು 5.5 ಲಕ್ಷ ತಗೊಂಡು ಉಪ್ಪು ಹುಣ್ಸೆಹಣ್ಣು ಹಾಕೊಂಡು ನೆಕ್ಕೊಳಕ್ಕೆ ಹೋಗಲ್ಲ ನಾವು. ಚಾಕ್ಲೇಟ್ ತಗೊಳಕ್ಕೂ ಸಿಕ್ಕಲ್ಲ ನಮಗೆ. 5.5 ಲಕ್ಷ 1 ಎಕರೆಗೆ 2.25 ಕೋಟಿ. ಹಂಗೆ ಕೇಳಿದ್ರೆ ನೀನು ಚಾಕ್ಲೇಟ್ ತಗೊಳಕ್ಕೂ ಸಾಕಾಗಲ್ಲ ಅಂತ ಹೇಳ್ತಾತ. ಬೇಡ ಅವನು ದುಡ್ಡು ಅವನ್ ತಾವೇ ಮಾಡಿಕೊಳ್ಳಿ, ನಮ್ಮ ಭೂಮಿ ನಮ್ಮ ತಾವೇ ಇರಲಿ. ಬನ್ನಿ ಕೊಟ್ಕೆಗೆ ಹೋಗೋಣ. 2 ಕಾಸುಂದ 3 ಕಾಸುಂದ ನಮ್ಗಿರ್ಲಿ. ಅವ್ನು ಹೋಗಿ ನಾವು ಭಿಕ್ಷೆ ಎತ್ತೋದು ಬೇಡ. ಬೆಳಗ್ಗೆ ಎದ್ದು ಹೊಸ ಹಾಲು ಕರಿಬೇಕು, ತೊಳಿಬೇಕು. ಯಾಕಷ್ಟು ಕಷ್ಟ ಮಾಡ್ತೀವಿ ನಾವು? ನಮ್ ದೇವ್ರ ಶಕ್ತಿ ಕೊಟ್ಟ ನಾವು ಮಾಡ್ತೀವಿ. ನನ್ನ ಮಗನ ಕೊಡ್ಲಿಲ್ಲ, ಅವ್ನು ಮಾಡಕ್ಕಾಗಲ್ಲ. ಇರು ಅಂತ ಹೇಳ್ರಿ. ನೀವ್ ಹೇಳ್ಬೇಕು, ನಾನು ಹೇಳಕ್ಕಾಗಬೇಕು. ಅವ್ನು ಇರ್ಲಿ. ಹೋಗ್ಲಿ, ಎಲ್ಲಿ ಕರಕ್ ಹೋಗ್ತೈತೆ. ಹೋಗೋಣ ಕೊಟ್ಕೆಗೆ. ಏನೋ ಹೋಗ್ರಿ. ಬಾರಂಟಿ ನೀನು. ಕಟ್ಕೊಂಡು ಹಿಂಗೆ ಇದು ಮಾಡ್ಕೊಂಡು ಕಾಲ ಕಳೀತಾ ಇದ್ವಿ. ಓ ಸಿಂಧಿ ಹಸ ತಾತ ಎಲ್ಲವೋ? ಸೀಮೆ ಹಸ? ಈಗ ಹಾಲು ಕೊಡೋ ಆ ಕಡೆ 3 ಈ ಕಡೆ 3? ಇಲ್ಲ, ಇದು ಅದು ಫಲನೇ, ಆ ಕಡೆದು ಫಲನೇ. ಇದೊಂದು ಫಲ ಇಲ್ಲ, ಮಧ್ಯ 3ರೊಳಗೆ ಹಾಲು ಕರಿತೀವಿ. ಆಯ್ತವೇನ್ ತಾತ? ಇಲ್ಲ ಇಲ್ಲ, ಇದಿನ್ನು ಮೊಳಕ ಅಲ್ವಾ ಇದು? ಅಲ್ಲ ಕಣ್ತಾತ, ಇವಾಗ ಅವರೆಲ್ಲರೂ ಈ ಹಸಗಳನ್ನ ಎಲ್ಲಿಗೆ ತಗೊಂಡು ಹೋಗ್ತೀರಿ? ಮಾರ್ಗಿರ್ಕೊಂಡ್ರೆ ಜಗನೆಲ್ಲ ಹಸಗಳನ್ನ ಕರ್ಕೊಂಡೋಗಿ ಎಲ್ಲಿ ಕಟ್ತೀರಿ ನೀವು? ಎಲ್ಲಿ ಕಟ್ಟಿದ್ರೆ ಸಾಬ್ರಿಗೆ ಮಾರ್ಬೇಕಷ್ಟೇ. ಕುಯ್ಯರಿಗೆ? ಕಟ್ಕಿಯವ್ರಿಗೆ ಸಾವಿರಾರು ಕೋಟಿಗಟ್ಲೆ ನೂಲವೆ. ಪ್ರಾಣಿ ಹೊಡೆದ್ರೆ ಇದು ಮಾಡ್ತಾರೆ, ಹೀರೆ ಎಲ್ಲ ಇದು ಮಾಡ್ತಾರೆ. ಪ್ರಾಣಿ ಹೊಡೆದವ್ರನ್ನ ಜೈಲಿಗೆ ಹಾಕ್ತಾರೆ. ಮಾತಾಡ್ರಿ ನೀವು, ಹೋಗ್ಲಿ. ಹಿಂಗೇನ್ ಆಂಟಿ ದಿನ ಗದ್ರಿಸ್ತಾರ? ಬಳಿಯೋದು ಸಾರಿಸೋದೆಲ್ಲ ಆಂಟಿನೇ. ಅವ್ರ ಕೈ ಕೊಡು, ಮಾತಾಡ್ಬಾರೆ. ಏನು ನೀನು ಕಂಪ್ಲೇಂಟ್ ಕೊಟ್ಬಿಟ್ಟು ನಾನು ಬಿಡಿಸ್ಕೊಬತ್ತೀನಿ ಬಾರೆ, ಎಲ್ಲಿಗಾನ ಆಗಲಿ. ಓ
ಭಾರತ ನೀನ್ ತೋರಿಸ್ಬೇಕು, ಹೇಳ್ಬೇಕು ಏನೇನ್ ನಿಧಾನ ಅಲ್ಲ ತಾತ, ಹಸಿಂದ ಬರೀ ನೀನ್ ಹಾಲ್ ಕರಿಯಲ್ಲ, ಇಲ್ಲಿ ಗೊಬ್ಬರ ತಿಪ್ಪೆ ಮಾಡ್ಕೊಂಡಿದೀರಿ. ಮತ್ತೆ ತಿಪ್ಪೆ ಮಾಡ್ಕೊಂಡಿದೀವಿ, ಗೋಬರ್ ಗ್ಯಾಸ್ನಲ್ಲಿ ಅಡುಗೆ ಮಾಡ್ಕೋತೀವಿ. ನೀವು ಸಿಲಿಂಡರ್ ತಾಣಲ್ಲ, ತಗೋತೀವಿ, ತಗೊಳ್ದೇನೆ ಕೊಡಲ್ಲ. ಆಮೇಲೆ ಏನ್ ಮಾಡ್ತೀರಾ ತಗೊಂಡು? ಅದ್ರೊಳಗೂ ಬಳಸ್ತೀವಿ. ಗೋಬರ್ ಗ್ಯಾಸ್ ಅಲ್ಲಿ 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 ಇದದಲ್ಲ, ಅದು ಕುಯ್ತೀವಿ. ಅದರಿಂದ ಇದಾಗಿ ಬಂದು ಇಲ್ಲಿ ಉಕ್ಕಿ ತಿಪ್ಪೆಗೆ ಬರ್ತದೆ. ಮಾಡ್ದೆ ಆಂಟಿ, ನನ್ನ ಆಂಟಿ ಅನ್ಬೇಡ್ದು, ಅಜ್ಜಿ ಅನ್ಬೇಕಾ? ಅಜ್ಜಿ ಅನ್ಬೇಕು. ಆಯ್ತು ಅಜ್ಜಿ, ಹೇಳಜ್ಜಿ. ಈಗ ಮತ್ತೆ ನಡೀರಿ ಟೀ ಮಾಡ್ತೀವಿ ಕುಡಿಯೋದು. ಅಯ್ಯೋ ಬಾರಂಟಿ, ನನಗೂ ಹಶು ಆಗ್ತಾ ಇತ್ತು. ಆಯ್ತು ಟೀ ಕೊಡಿರಂತೆ. ತಿಂಡಿ ಗಿಂಡಿ ತಿಂಡಿನೂ ಮಾಡ್ತೀವಿ ನಡೀರಿ. ನೋಟಿಸ್ ಕೊಟ್ರಾ? ನಾವ್ ಇಸ್ಕೊಳ್ಳಿಲ್ಲ, ಬಂದಿತ್ತಾ? ಏನಂದ್ರಿ? ಬೇಡ ನಮ್ಗೆ, ಬೇಡ ನೋಟಿಸ್ ಕೊಟ್ಟು ನಮ್ಗಿರ್ಲಿ, ಯಾತಕ್ ನಮ್ಗೆ ನೋಟಿಸು? ನಮ್ಮ ಅತ್ತೆ ನಮ್ಮ ಮಾವ ಕೊಟ್ಬಿಟ್ಟೋಗಾರಲ್ಲ, ಅದೇ ಸಾಕು ನಮ್ಗೆ. ಎಷ್ಟು ಎಕರೆ ಬಿಟ್ಟು ಇದಾರೆ? ನಮ್ದು ಒಂದು ಕುಂಟೆ ಇರ್ಲಿ, ನಮ್ದು ನಮ್ದೇ ಅಲ್ವಾ? ಇವಾಗ ಇಲ್ಲಿ ನಿಂತಿದೀವಿ ನೋಡಿ, ಅವ್ರದೇ ನಮ್ದಾದತೆ. ಮಕ್ಳು ಎಷ್ಟು ಜನ? ಮಕ್ಕಳು ಒಬ್ಬನೇ ಗಂಡು ಮಗ, ಅವನಿಗಿಬ್ರು ಮಕ್ಕಳವ್ರೆ. ಈಗ ಕುಂಟೆಗೆ 5.5 ಲಕ್ಷ ಕೊಡ್ತೀನಿ. ಅವನು 10 ಕೋಟಿ ಬತ್ತೀನಿ ಕೊಡ್ತೀವಿ ಅಂದ್ರು ನಾವು ಬಿಡಲ್ಲ. ಅಲ್ಲ ಕಣಜ್ಜಿ, ನೀನ್ ಬೆಂಗಳೂರಿಗೆ ಬರ್ಬೇಕು ಪೇಟೆ ಜೀವನ ಮಾಡಕ್ಕೆ, ನೀನ್ ಇರೋ ಕಡೆಗೆ ಪೇಟೆ ತರ್ತೀವಿ ಅಂತ. ನನಗ್ ಪೇಟೆನು ಬೇಡ, ಏನು ಬೇಡ, ನಮ್ಗೆ ಇದೇ ಸಾಕು. ನಮ್ಮೂರ್ ಮಸಾಣಕ್ಕೆ ಹಾಕ್ಲಿ ಸಾಕು, ನಮ್ಗೆ ಮಸಾಣ ಉಳ್ಕೊಳ್ಳಿ. ನಮ್ಗೆ ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಯಜಮಾನ ಎಲ್ಲ ಸುತ್ತವ್ರೆ. ಆ ಮಸಾಣ ನಾವು ಪೂಜೆ ಮಾಡ್ಬೇಡ್ದೆ, ಅದನ್ನ ಬಿಟ್ಬಿಟ್ಟು ಹೊಂಟಗಾನೆ. ಅಂದ್ರೆ ನನ್ ಸತ್ರು ನನ್ನ ಹೆಣ ಹೂಡಕ್ಕೂ ಜಾಗ ಬಿಡಲ್ಲ ನೀವು ಅಂತ ಅವ್ರಿಗೆ ಹೇಳ್ತೀರಿ? ಹೆಣ ಹೂಡಾಕ ಬಿಡ್ಲಿ, ನಮ್ಮ ಭೂಮಿಗೆ ಅವ್ನು ಬರಾಕಿಲ್ಲ. ಬರಾಕಿಲ್ಲ. ಯಾಕೆ ಗೊತ್ತಾನೆ? ಬನ್ನಿ ಕಾಫಿನವ್ರು ಕೂಡ. ಹೋಗೋಣ ಬಾ. ಅಯ್ಯೋ ಬಾರಂಟಿ, ಹೋಗೋಣ ಬಾರಂಟಿ. ಬರ್ತೀನಿ ತಾತ, ಹಿಂಗ್ ಬರ್ತೀನಿ. ಅಜ್ಜಿ ಮನೆಗೆ ಹೋಗಿ ಅಜ್ಜಿ ಮನೆ ನೋಡ್ಕೊಂಡ್ ಬರ್ತೇನೆ. ಇಲ್ಲೇನಾ? ಎಷ್ಟು ಲೀಟರ್ ಹಾಕ್ತೀರಾ? 100 ಲೀಟರ್ ಹಾಕ್ತಿವಿ. ಅಜ್ಜಿ ಎಷ್ಟು ದನ ಸಾಕೊಂಡಿದ್ದೀರಿ? ಒಂದು 10-15 ಇದಾವೆ. 100 ಲೀಟರ್ ಅಂದ್ರೆ ಲೀಟ್ರಿಗೆ ಎಷ್ಟು ಕೊಡ್ತಾರೆ? ಎಷ್ಟೆಷ್ಟು ಕೊಡ್ತಾರೋ ನನ್ನ ಮೊಮ್ಮಕ್ಕಳು ತಕೊಂಡ್ ಹೋಯ್ತಾರ. ಅದೆಲ್ಲ ನನ್ಗೆ ಯಾಕೋ ಅವನು ಮುದ್ದೆ ಇಟ್ಟು ಕಳ್ರಸನೆ. ದಿನಕ್ಕೆ 100 ಲೀಟರ್ ಅಂದ್ರೆ ಒಂದೊತ್ತಿಗ 2 ಹೊತ್ತಿಗ? ಒಂದು 2 ಹೊತ್ತಿಗೆ ಸೇರ್ಕೊಂಡು ದಿನಕ್ಕೆ 100 ಲೀಟರ್. ಹಂಗಾರ ಅಲ್ಲಿಗೆ ಮಾಡ್ತೀಯಲ್ಲ ಅಜ್ಜಿ, ನೀನು ತಿಂಗಳಿಗೆ ಒಂದ್ 70-80 ಸಾವಿರ ರೂಪಾಯಿ ದುಡಿತೀವಿ. ಅವನೇನ್ ನಾವು ಅವ್ನ ಕೈ ಹೊಡ್ಬೇಕು ಇವಾಗ ನಾವು ದುಡಿತೀವಿ. ನಾವು ದುಡಿತೀವಿ. ನಿನ್ ಮೊಮ್ಮಕ್ಳು ಓದ್ಕೊಂಡು ಅಲ್ಲೆಲ್ಲೋ ಯಾರ್ದೋ ಊರಿಗೆ ಹೋಗಿ ಕೆಲ್ಸ ಯಾಕೆ ಮಾಡೋದು? ನೀವ್ ಇರೋ ಕಡೆಗೆ ಕಂಪ್ನಿ ಮಾಡ್ಕೊಡ್ತೀವಿ. ಇಲ್ಲೇ ಇರ್ಲಿ, ಯಾಕೆ ಅವ್ನ ಕಾಲು ಕೈ ಕಟ್ಬೇಕು? ಹೋಗಿ ರಾತ್ರಿ ಎಲ್ಲ ಇದು ಆಗ್ತಾನೆ ಡ್ಯೂಟಿನ. ನನ್ನ ಮಕ್ಕಳಿಗೆ ನಾನು ಆಯ್ತು, ಇರೋ 2 ಮಕ್ಕಳು ಭೂಮಿಗೆ ಗೇಯ್ಕೊಂಡು ತಿನ್ಲಿ ಬಿಡವ. ಏನೇನ್ ಹಾಕಿದಿರ ಅಜ್ಜಿ? ನಾವು ಮೆಣಸೆ ಹಾಕಿದೀವಿ, ಸೋತೆ ಗಿಡ ಹಾಕಿದೀವಿ, ಬಾಳೆ ಹಾಕಿದೀವಿ, ತಂಗ ಹಾಕಿದೀವಿ, ಹುಲ್ಲು ಹಾಕಿದೀವಿ. ನಿಂಗ್ ಬರೀ ಭೂಮಿಗೆ ಎಷ್ಟು ದುಡ್ಡು ಕೊಡಲ್ಲ, ತೆಂಗಿನ ಮರಕ್ಕೆ ಒಂದೊಂದ್ ಮರಕ್ಕೆ ಎಷ್ಟು ಕೊಡ್ತೀವಿ ಅಂತಾರೆ. ಅವನ್ ಮರಕ್ಕೆ ಕೊಟ್ರಲ್ಲ ಅದು ಕತ್ ಕುಯ್ಯಕ್ಕೆ. ಇವಾಗ ನಿನ್ನ ಎಷ್ಟು ಚೆನ್ನಾಗಿ ಸಾಕಿದೀವಿ ನಾವು, ತೊಟ್ಲಿಂದಾನು ಸಾಕಿದೀವಿ. ಇವಾಗ ನೀನ್ ಸಾಯಿಸ್ಬಿಡ್ತೀವಿ, 1 ಕೋಟಿ ಕೊಡ್ತೀನಿ, ಸಾಯಿಸ್ಬಿಡ್ತೀನಿ. ಸಾಯಿಸ್ತೀನಿ ಮಗನೇ, ಸಾಯಿಸ್ತೀನಿ ಹೇಳು. ಅದು ಹಂಗೆ ನಾವು ಸಾಕಿರೋದು ಅಲ್ವಾ? ನಾನು ಹೇಳ್ತಾ ಇದ್ದೆ ನೆನ್ನೆ, ನಾವು ಸಾಕ್ತಾವೆ ಅನ್ಬಿಟ್ಟು ನಾವು ಅವನ್ನ ಸಾಕಿದೀವಿ. ಇನ್ನೇನು ಆಗ್ಲೇ ಎಲ್ಲ ತೆಂಗಿನಕಾಯಿ ಬಿಡ್ತಾವೆ. ನಡಿಯವ, ಎಳ್ನೀರು ಕುಡ್ಕೊ ಬರ್ವೆ. ಹೋಗೋಣ ಅಜ್ಜಿ. ನಾನು ನೆನ್ನೆ ಹೇಳ್ತಾ ಇದ್ದೆ, ನಾನು ಸುಳ್ಳು ಹೇಳಿದ್ರೆ ಪೇಟೆ ಜನಕ್ಕೆ ಗೊತ್ತಾಗಲ್ಲ ಇದು. ಪೇಟೆ ಜನಕ್ಕೆ ಈ ನೋವು ಗೊತ್ತಾಗಲ್ಲ. ಭೂಮಿ ಇದ್ದರಿಗೆ ಮಕ್ಳು ಮಾರ್ಕಂಡಿಕ್ಕಿಂತ ನೋವು ಜಾಸ್ತಿ ಆಗುತ್ತೆ ಭೂಮಿ ಮರಕ್ಕೆ ಅಂದ್ರೆ. ಯಾಕೆ ಕೇಳ್ತೀಯವ? ನೋಡ, ಅಲ್ಲಿ ಉರ್ಕೊಂಬತ್ತಾನಲ್ಲ ಭಗವಂತ, ಅವನಿಗೆ ಗೊತ್ತು ನಮ್ಮ ನೋವು. ಹೇಳ್ಕೊಳೋದಲ್ಲ, ಈ ಭೂಮಿ ತಾಯಿ ಗೊತ್ತು. ಬಾ, ದಾನ ಹಿಡ್ಕೊಂಡು ಹೋಗ್ವಿ. ಗೋಮಾತೆನ ಎಷ್ಟು ಕಷ್ಟ ಬಿದ್ದು ಸಾಕ್ತಾ ಇದೀವಿ. ಬರ್ತಾರ ನಿಮ್ MLA ಏನಾರು ಮಾತಾಡ್ಸುದ್ರ? ಏನಪ್ಪ? MLA ಓಟ್ ಹಾಕಿರ್ತಿರಲ್ಲ, ಹೋಗಿ ಓಟು ಆ ಮನುಷ್ಯ ಬಂದ್ ಮಾತಾಡುದ್ನ ನಿಮ್ಮ ಹತ್ರ? ಎಲ್ಲ ಅವ್ನ್ ಪತ್ತ ಇರ್ಕೊಂಡವ್ರು ಹಿಂಗೆ ದಳ್ಳಾಳಿನ್ ಬಿಟ್ಟ, ಒಂದ್ ಸೀರೆ ಕೊಟ್ಟ, ಒಂದ್ 500 ರೂಪಾಯಿ ಕೊಟ್ಟ, ಕಾಸು ಹಾಕಿಸ್ಕೊಂಡ. ಮತ್ ನೀನ್ ಹೆಂಗ್ ಹೋಗಿ ಓಟ್ ಹಾಕ್ಬಿಟ್ಟೆ ಹೇಳು? ಹಂಗಂದ ತಕ್ಷಣ ಏನ್ ಮಾಡ್ತೀನಿ? ನಮಗ್ ಗೊತ್ತಾಗಲ್ಲ. ನಮ್ಮ ಅಪ್ಪ ನಮ್ಮ ಓದಿಸಕ್ ಮಾಡಿದ್ರು, ನಾನು ಓದ್ಲಿಲ್ಲ, ನನಗ್ ಗೊತ್ತಾಗಲ್ಲ. 2,000 ರೂಪಾಯಿ ಬರ್ತೈತ ಹೋಗ್ಲಿ? ಅಯ್ಯೋ, ಅವ್ನ 2,000 ರೂಪಾಯಿ ಹಾಕೋದು ಬೇಡ ನಮ್ಗೆ, ಏನು ಬೇಡ ತಾಯಿ.
ನೋಡ್ಕೊಳವ ಬೇಡ ಕಣವ ನಮಗೆ ಈ ಕೆಲಸ ಮಾಡ್ತಾನೆ ಅಂತ ನಮ್ಗೆ ಒಬ್ರಿಗೂ ಗೊತ್ತಿರಲಿಲ್ಲ. ನಾವು ಸಾಪುಂದೇಲು ಕಾಣೋ ನೋಡಿ ನನ್ನ ಮೊಮ್ಮಗ ನನ್ನ ಸೊಸೆ ಹಾಲು ಕರೆದ್ರೆ ಕರಿಬೇಕಾ? ಒಬ್ಬ ತಕೊಂಡು ಹೋದ ಆದ ಚಿಕ್ಕವನು. ಬಾರವ ತಿಪ್ಪೆ ನೋಡಿ ಬರವ, ಸುಳ್ಳು ಹೇಳ್ತೀನಿ ನಾನು. ನೋಡವ ಕೋಳಿ ಸಾಕೊಂಡಿರಿ, ಕೋಳಿ ಸಾಕಿದ್ದೀವಿ, ಆಡು ಸಾಕಿದ್ದೀವಿ, ಏನೋ ನಮ್ಗೆ ಆಗೋ ಅಷ್ಟು ನಾವು ಮಾಡ್ಕೊಂಡಿದ್ದೀವಿ ಕಣವ. ನೋಡವ ಅಲ್ಲಿ ಅದು ನೋಡವ ತಿಪ್ಪೆ. ಹ್ಞೂ ರೇಷ್ಮೆನ ಆ ಕಡೆ ಹಾಕೊಂಡ್ರೆ ರೇಷ್ಮೆ ಅವರು ರೇಷ್ಮೆ ಹಾಕವ್ರೆ, ಅಲ್ಲಿ ಜೋಳ ಹಾಕವ್ರೆ. ನೋಡವ ತೆಂಗಿನ ಮರ ಏನವ ಪಾಳು ಪಾಳು ಅಂತಾನಂತೆ. ಅಲ್ಲ ಇಲ್ಲಿ ನೀರಿಲ್ಲ ಬರಡು ಭೂಮಿ ಅಂತ ಅಂತ ನೋಡವ ಅವ್ನು ಬಂದು ನೋಡ್ಲಿ. ಕಣ್ಣಿಂಗ ಅಂತೀಯಾ? ಕಣ್ಣಿಂಗ ಅನ್ನೋದು ಬೇಡ, ನಮ್ಮ ಕಣ್ಣು ಭಗವಂತ ಹಿಂಗಿಸ್ಬಿಡ್ತಾನೆ. ನಾವು ಒಬ್ಬರನ್ನ ಬೈಯೋದು ಬೇಡ, ನಮ್ಮನ್ನ ಹೊಟ್ಟೆ ಉರ್ಸೋರ್ನ ಶಿವ ನೋಡ್ಕೊಳ್ಳಿ. ಅಲ್ಲ ಕಣಜಿ, ನೀನ್ ಹಿಂಗೆ ಮನ್ ತುಂಬಾ ಕೊಟ್ಕೆ ತುಂಬಾ ದನ ಕಟ್ಕೊಂಡಿಯ, ಕೋಳಿ ಸಾಕಿಯ, ಏನವ ಮಾಡೋಣ ಅವ್ನು ಕಿತ್ಕೊಬಿಡ್ತಾನಲ್ಲ. ಎಲ್ಲಿ ಕರ್ಕೊಂಡು ಹೋಗ್ತೀರಿ? ಇವೇನವ ಮಾಡೋಣ ನಾವು? ಈ ಗೋಮಾತೆನ ಏನ್ ಮಾಡೋಣ? ನಮ್ ಸಾಕ್ತಾವ ಇವು. ಆಯ್ತವ ಹೆದರ್ತಾವೆ, ಬೆದರ್ತವೆ. ಅವು ರೂಢಿ ಇಲ್ವಲ್ಲ, ಬಟ್ಟೆ ಬೇರೆ ಅಲ್ಲ, ಬೆದರ್ತವೆ. ಇನ್ನ ಇದು ಬೆದರಲ್ಲ, ಶಾಂತಿ. ಅದು ಇನ್ನ ಹುಡುಗ ಬುದ್ಧಿ. ಏನವ ಮಾಡೋಣ ನಾವು? ಕಿತ್ಕೊಂಡ್ಬಿಡ್ತಾನೆ ಅವನು. ಇವು ತಕೊಂಡೋಗಿ ಯಾವ ಕಟ್ಕೆ ಹೋಗಿ ಕಳ್ಸೋಣ ನಾವು? ನೀನೇ ಹೇಳುವ, ನಮ್ಗೆಷ್ಟು ಸಂಕಟ ಅದೇ. ಬೆಟ್ಟದ ಬೆಳಗಾನ ನಿದ್ದೆ ಬರಲ್ಲ ನೆನ್ಕೊಂಡ್ರೆ. ಏನು ಮಾಡೋದು ನಾವು ಇದ್ದಿಯಾಗಿ ಹೋಗೋದೆ. ಇನ್ನೇನು 1 ವರ್ಷ ಕಣ್ಣೀರ್ ಯಾಕೆ ಆಗ್ತೀಯ? ಏನಾಗಲ್ಲ, ನಾವೆಲ್ಲ ಇರ್ತೀವಿ ಬಿಡು. ಯಾರೋ ಬಂದ್ರು ಕೇಳಿದ್ರು ಅಂದ ತಕ್ಷಣ ಆಗಲ್ಲ. ನೀನ್ ಒಪ್ಕೋಬೇಕಣ್ಣಜ್ಜಿ, ನೀನ್ ಒಪ್ಕೊಂಡ್ರೆ ಮಾತ್ರ ತಾಣಕ್ಕಾಗುತ್ತವ್ರು. ನಾನು ಒಪ್ಕೊಂಡೇನೆ. ನಾನು ಇಲ್ಲೇ ಅವ್ನು ಏನಾನ ಕೊಟ್ಟು ಸಾಯಿಸ್ಬಿಟ್ರು ನಾನು ಒಪ್ಪಲ್ಲ. ಅವ್ರು ಚೆನ್ನಾಗಿರ್ಲಿ, ನನ್ನ ಮೊಮ್ಮಕ್ಕಳು, ನಾನು ಒಬ್ಳು ಹೋದ್ರು ಹೋಗ್ಲಿ. ಮೊಮ್ಮಕ್ಳೇನಂತಾರೆ? ಏನಂದಾರು ನಮ್ಮ ಮಕ್ಕಳು ಅಂತೆ ಪೋಲಿಗಳಲ್ಲ. ಈಗ ನೋಡಿ ಗೇಯ್ಕೊಂಡು ತಿಂತಾವೆ, ರೈತರ ಕೆಲಸ ಮಾಡ್ತಾವೆ. ನೋಡವ ಏನವ ಮಾಡೋಣ ನಾವು? ಇವೆಲ್ಲ ಕೊಟ್ಬಿಟ್ಟು ನಾವು ಹೆಂಗೆ ಕಣ್ಣಿಗೆ ನಿದ್ದೆ ಮಾಡೋಣ? ಒಟ್ಟು ಕಿಟ್ಟು ಹೆಂಗು ನಾನು. ನೋಡವ ನಾನು ಸುಳ್ಳು ಹೇಳ್ತೀನಿ. ಓಟ್ ಹಾಕಿ ತಪ್ಪಿಗೆ ನಮ್ಮ ಗದ್ದೆಗೆ ತಕೋಗಿ ನೋಡಿ, ನೀನೇ ಹಿಂಗೆ ಕೈ ಎತ್ಕೊಂಡೆ ಕಿತ್ಕೊಬೋದು. ಎಳ್ನೀರು ಹಂಗೆ ಸಾಕಿದ್ದೀವಿ, ಎಲ್ಲ ಹಿಂಗವೆ. ಅವ ಕಡಿತಾರಲ್ಲ ಹೆಂಗವನ್ನ ಮಾಡೋದು. ಮಗ ಟೀ ಮಾಡಕ್ಕೆ ಸರ್ನ ಇವ್ರು ಟೀ ಮಾಡವು ಸರ್ನು ಬಾಳಸು ಗ್ಯಾಸ್ ಮಡ್ಗಿ. ನಮ್ಮ ಯಜಮಾನ ನಾನು ಕಲ್ಲು ಒತ್ತಿದ್ದೀವಿ ಕೆರೆಗೆ ಕಟ್ಟೋಕ್ಕೆ, ಭೂಮಿ ತಗೊಳಕ್ಕೆ. ನಮಗೆ ಸಂಕಟ ಬರ ಹೊಡೆದ್ಬಿಟ್ಟಿತ್ತು ಅವಾಗ. ಕುಂತ್ಕನಹಳ್ಳಿ ಕೆರೆಗೆ ಅವರು ನನ್ನ ಗಂಡ ನಾನು ಹೋಗಿ ಕಲ್ಲು ಒತ್ತಿ ಮಣ್ಣು ಒತ್ತಿ ಆ ಭೂಮಿ ತಗೊಂಡೋಗಿ ಕುಂತ್ಕನಹಳ್ಳಿ ತಾವು. ಎಷ್ಟು ಎಕರೆ ತಗೊಂಡಿ? 2 ಎಕರೆ ಇದೆ ಕಣ. ಈಗ ಕಲ್ಲೊತ್ತಿ ತಗೊಂಡಿದ್ ಜಾಗನ ಕೊಡು ಅಂದ್ಬಿಟ್ರೆ ಯಾರು ಕೊಡ್ತಾರ? ಕಲ್ಲ ಡೋಲಿ ಕಟ್ಕೊಂಡು ಹೋಗ್ತಾರ. ನನ್ನ ಗಂಡ ಸುತ್ತೋದ್ರು. ನಾನಿದ್ದೀನಿ ನೋಡಿದೆ ಎಲ್ಲ ನೋಡಾಕಿ. ಕಣ್ಣಲ್ಲಿ ನಮಗೆ ಕಷ್ಟ ಆದ ಕಣವ, ನೋಡೋಕ್ಕಾಗಲ್ಲ. ರಾತ್ರಿನೂ ಬಂದಿದೆ ಮಗ, ನೀನು ಓಡಾಡೋದು ನೋಡ್ದೆ. ನಾನು ಬನ್ಗಿರಿಗೆ ಬಂದಿದ್ದೆ. ಎಲ್ಲೋದ್ರೂ ಬರ್ತೀನಿ, ಇರೋಕ್ಕಾಗಲ್ಲ ಮನೇಲಿ. ಏನಾಯ್ತದೋ ಎತ್ತಾಯ್ತದೋ. ಬೆಂಗಳೂರಿಗೆ ಹತ್ರ ಇದ್ದೀರಾ ಅನ್ಕೊಂಡು ಹಿಂಗ ಆಡ್ತಾರ ನೋಡ್ರಿ. ನೋಡವ ನೀನೆ, ಬೆಂಗಳೂರಲ್ಲಿ ಜನ ಜಾಸ್ತಿ ಆದ್ರಂತೆ, ಲೋಡ್ ಜಾಸ್ತಿ ಆಯ್ತಂತೆ, ಅದಕ್ಕೆ ಇದೊಂದು ಬೆಂಗಳೂರು ಮಾಡ್ತೀವಿ, ಸಣ್ಣ ಬೆಂಗಳೂರು ಮಾಡ್ತೀವಿ ಅಂತ ಅವರು. ಅಯ್ಯೋ ಏನ್ಕವ, ನಮ್ಗಿರೋದೇ ಸಾಕು ಗಾಳಿ ವಾತಾವರಣ. ಮಗ ಇಲ್ಲಿ ನಿಂತಿದ್ದು ಎಷ್ಟು ಗಾಳಿ ಹೊಡಿತಾ ಇದೆ. ನಮ್ಮ ತೋಟ ತಕೋದ್ರೆ ಬರೋಕ್ಕೆ ಮನಸ್ಸಿಲ್ಲ ಮಗ ನನಗೆ. ಅದು ನೋಡ್ಬಿಟ್ಟು ಈಚೆಗೆ ಬರೋಕ್ಕೆ ಮನಸ್ಸಿಲ್ಲ. ಕಂಚ್ಕನಹಳ್ಳಿ ಕೆರೆಯಿಂದ ಅಂತ ಗಾಳಿ, ಅಂತ ಬೆಳಕು, ಅಂತ ನೀರು, ಎಷ್ಟು ತಣ್ಣ ಸಾಕು. ಹೊಗೆ ಕುಡ್ಕೊಂಡು ಸಾಯ್ತಾ ಇದೀವಿ ಬೆಂಗಳೂರಲ್ಲಿ ನಾವು. ಇದು ಆ ಗೇಟ್ನಿಂದ ಬತ್ತಾ ಹಿಂಗೆ ರೋಡ್ ಮಾಡಿದ್ದೀವಿ, ಅದೇ ನಮ್ಮ ತೋಟ ಎಲ್ಲ ನೋಡಿ ಹಿಂಗೆ ಸೊಸಿ. ಗುಡ್ಲ ಹಾಕೊಂಡಿದ್ದೀವಿ. ಮಳೆ ಬಂದರೆ ಅದೇ ಗುಡ್ಲೇ ನನ್ಗೆ ಅರಮನೆ. ಅದೇ ನನಗೆ ಅರಮನೆ. ಪೂಜೆ ಮಾಡಿ ಗುಡ್ಲ ಹಾಕಿದ್ದೀವಿ, ಅದೇ ನನ್ಗೆ ಅರಮನೆ. ಆ ಗುಡಿಸ್ಲಲ್ಲಿ ಯಾಕಿರ್ತೀಯಾ? ಕೈ ತುಂಬಾ ದುಡ್ಡು ಕೊಡ್ತೀನಿ ಅಂತಾರೆ ಪುಣ್ಯಾತ್ಮರು. ಅಯ್ಯೋ ನನ್ಗೆ ಅದೇ ಅರಮನೆ ಕಣವ. ಮಳೆ ಬಂದ್ರೆ ನಿಂತ್ಕೋತೀವಿ, ಆಮೇಲೆ ಮನೆಗೆ ಬರ್ತೀವಿ.
ಅಜ್ಜಿ ನೀನು ಹಿಂಗೆ ತೋಟ ಬಿಟ್ಬಿಟ್ಟು ಹೆಂಗೆ ಬತ್ತಿ ಅಂತ ನೀನೇ ಅಂತಿ. ಹ್ಞೂ ಬೀಚಿಗೆ ಬರೋಕ್ಕೆ ಆಗಲ್ಲ ನಾನು. ಭೂಮಿ ತಾಯಿನ ನಾನು ಕಳ್ಕೊತೀನಲ್ಲ ಅಂತ ಸಟ್ ಮಾಡಿಕೊಂಡು ಅಲ್ಲೇ ಕೂತ್ಕೋತೀನಿ. ಓಟಾಗಿ ತಪ್ಪು ಮಾಡ್ಬಿಟ್ಟೆ ಅನ್ನಿಸ್ತೇನ ಅಜ್ಜಿ ನಿಂಗೆ? ಹಾಂ ಓಟಾಗಿ ತಪ್ಪು ಮಾಡ್ಬಿಟ್ಟೆ ಅಂತವ್ರಿಗೆ ಅನ್ನಿಸ್ತಾ? ಏನು ಅನ್ನಿಸ್ತಾ ಅದೋ ಆ ದೇವ್ರಿಗೆ ಗೊತ್ತು. ಏನೋ ಹಿಂಗೆ ಅವರು ಇವಾಗ ನೀನು ಕೇಳ್ದಂಗೆ ನೀನು ಕೇಳ್ದಂಗೆ ನಾನು ಹೇಳ್ತಾ ಇದ್ದೀನಿ, ಹಂಗೆ ಅವರು ಹೇಳ್ದಂಗೆ ನಾನು ಕೇಳಿದೆ, ಹಾಕ್ಬಿಟ್ಟೆ. 2,000 ರೂಪಾಯಿ ಕೊಡ್ತೀನಿ, ಕರೆಂಟ್ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ ಅಂದ್ರು ಓದೇ ನೀನು ಓಟ್ ಹಾಕ್ದೆ. ಬಸ್ಗೆ ಚಾರ್ಜ್ ಇಲ್ಲ, ಏನೇನು ಹೇಳಿದೆ, ಏನೋ ಧರ್ಮಕ್ಕೆ ಮಾಡ್ತಾವ್ರೆ ಅಂತ ತಿಳ್ಕೊಂಡೆ. ಇದು ನಮ್ಮನ್ನೇ ಗೋಚ್ಕೋತಾರೆ ಅನ್ನೋದೇ ನನಗೆ ಗೊತ್ತಿಲ್ಲ. ನೋಡುವ, ಗೋಚ್ಕೋತಾವ್ರೆ ಅನ್ನೋದೇ ಗೊತ್ತಿಲ್ಲ ನನಗೆ. ಬೇಕಾ ಇನ್ನೊಂದ್ಸಲ ಫ್ರೀ ಬಸ್ ಬೇಕಾ? 2,000 ರೂಪಾಯಿ ಬೇಕಾ? ಅಯ್ಯೋ ನಾನು ಎಲ್ಗೂ ಹೋಗ್ಲಿಲ್ಲ ಮಗ, ನಾನು ಎಲ್ಲೂ ಮನೆ ಬಿಟ್ಟು ಹೋಗಲ್ಲ, ನಮ್ಮ ತೋಟ ಬಿಟ್ಟು ಹೋಗಲ್ಲ. ಸುಮ್ಮನೆ ಮಾಡ್ಕೊಂಡ್ರು ಹೋಗೋರು ಹೋದ್ರು. ಯಾಸಟ ಇದೆಲ್ಲ ಮಾಡಿ ಇದನ್ನೆಲ್ಲ ಗೋಚ್ಕೋಬೇಕು ಅನ್ನೋದು ಏನಿತ್ತು? ಏನ್ ಗೊತ್ತೇನಜ್ಜಿ, ಇದನ್ನೇ ಬೆರಳು ತೋರ್ಸಿ ಹಸ್ತ ನುಂಗದು ಅಂತಾರಲ್ಲ, ಇದನ್ನೇ. ಹಂಗಾಗೋಯ್ತು. ಬೆಳ್ಳು ತೋರಿಸಿದ್ರು, ನಮ್ಮ ಕೈಯೇ ನುಂಗ್ಕೊಂಡ್ರು, ನುಂಗಾಕ್ ಮಾಡಿದ್ರು. ತಾಯ್ದಿರವ್ರೆ, ನಿಮ್ಮಂತೆ ಪುಣ್ಯಾತ್ಮರವ್ರೆ, ನಮ್ಗೆ ಉಳಿಸ್ಕೊಡ್ತಾರೆ, ಧೈರ್ಯ ಅದೇ ನನಗೆ.